Hi guys, welcome to Toss and Talk. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಡಾಮಿನೇಟ್ ಮಾಡಾಕಿದ್ರು ಇಂಡಿಯಾದವರು. ಅಭಿಷೇಕ್ ಶರ್ಮಾ ಆ್ಯಂಡ್ ತಿಲಕ್ ವರ್ಮಾ ವಾಪಸ್ ಫಾರ್ಮಿಗೆ ಬಂದಿದ್ದಾರೆ. ಸೊ ಇದೊಂಥರ ಒಳ್ಳೆ ನ್ಯೂಸು ನಮ್ಮ ಟೀಮ್ ಇಂಡಿಯಾಗೆ. ಆ್ಯಂಡ್ ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ ಪ್ಲೇಯಿಂಗ್ 11 ಚೇಂಜಸ್ಸು. ಸೊ ಎಕ್ಸಾಕ್ಟ್ಲಿ ಹಾಗೆ ಮಾಡಿದ್ರು. ಸಂಜು ಸ್ಯಾಮ್ಸನ್ ವಾಪಸ್ ಬಂದರು, ಅಕ್ಷರ್ ಪಟೇಲ್ ವಾಪಸ್ ಬಂದರು, ಆ್ಯಂಡ್ ತಿಲಕ್ ವರ್ಮನ್ ತೆಗಿಯಲ್ಲ ಅಂತ ಹೇಳಿದ್ದೆ. ಸೊ ಅದ್ರ ಪ್ರಕಾರನೇ ತೆಗಿಲಿಲ್ಲ. ಆ್ಯಂಡ್ ಶಫಲ್ ಮಾಡಿ ಡೌನ್ ದ ಆರ್ಡರ್ ಕಳಿಸಿದ್ರು. ಬಟ್ ಅಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ತಿಲಕ್ ವರ್ಮಾ ಅವರು. ಸೊ ಇಬ್ಬರು ಶರ್ಮಾ ಆ್ಯಂಡ್ ವರ್ಮಾ ವಾಪಸ್ ಫಾರ್ಮಿಗೆ ಬಂದಿದ್ದಾರೆ. ಸೊ ಈ ಕಂಪ್ಲೀಟ್ ಗೇಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಗೇಮ್ ತುಂಬ ಚೆನ್ನಾಗಿತ್ತು. ಸೌತ್ ಆಫ್ರಿಕಾದವ್ರು ಕ್ರಶ್ ಮಾಡಿದ್ರು ವೆಸ್ಟ್ ಇಂಡೀಸ್ನ. ಸೊ ಆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವೀಡಿಯೋನೂ ಮಾಡಿದ್ದೀನಿ. ಅದನ್ನು ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಹೋಗ್ಬಿಟ್ಟು ಮ್ಯಾಚ್ ಸ್ಟಾರ್ಟಿಂಗಿಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ಜಿಂಬಾಬ್ವೆ ಓಪನರ್ ಬ್ರೈನ್ ಬೆನೆಟ್ ಬಗ್ಗೆ ಮಾತಾಡೋಣ. ನಾನು ಪ್ರಿವ್ಯೂದಲ್ಲೂ ಹೇಳಿದ್ದೆ ಇವರು ತುಂಬ ಒಳ್ಳೆ ಬ್ಯಾಟ್ಸ್ಮನ್ ಅಂತ. ಸೊ ಇವರು ಫುಲ್ 20 ಓವರ್ಸ್ ನಿಂತ್ಕೊಂಡ್ರು ಆ್ಯಂಡ್ 96 ರನ್ಸ್ ಏನೋ ಸ್ಕೋರ್ ಮಾಡಿದ್ರು. ತುಂಬ ಚೆನ್ನಾಗಿ ಆಡಿದ್ರು. ಒಳ್ಳೆ ಕ್ಲಾಸ್ ಶಾಟ್ಸು, ಸಿಂಗಲ್ಸ್ ಆ್ಯಂಡ್ ಟೂಸು, ಆ್ಯಂಡ್ ಬಿಗ್ ಶಾಟ್ಸ್ ಏನು ಹೊಡೆದ್ರು. ಬುಮ್ರಾಗ್ ಹೊಡೆದ್ರು, ವರುಣ್ ಚಕ್ರವರ್ತಿಗೆ ಹೊಡೆದ್ರು. ಯಾವ ಬೌಲರ್ ಅಂತ ನೋಡಲಿಲ್ಲ, ಜಸ್ಟ್ ಬಾಲ್ ನೋಡ್ಕೊಂಡು ಆಡಿದ್ರು ಅಷ್ಟೇ. ಸೊ ತುಂಬ ಚೆನ್ನಾಗಿ ಆಡಿದ್ರು. ಒಳ್ಳೆ ಕ್ಲಾಸ್ ಇನ್ನಿಂಗ್ಸು, ಒಳ್ಳೆ ಫ್ಯೂಚರ್ ಇದೆ ಅನಿಸುತ್ತೆ. ಏನಕ್ಕಂದರೆ ಇನ್ನಿಂಗ್ಸ್ನ ಏನಕ್ಕೆ ಸ್ಪೆಸಿಫೈ ಮಾಡ್ತಿದ್ದೀನಿ ಅಂದರೆ, ಜಿಂಬಾಬ್ವೆಲಿ ಒಬ್ಬರು ಪ್ಲೇಯರು, ಅದು ನಮ್ಮ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ಗೆ ಒಬ್ಬರು 96 ಸ್ಕೋರ್ ಮಾಡ್ತಾರೆ ಅಂದರೆ ಅದೊಂಥರ ಒಳ್ಳೆ ಇನ್ನಿಂಗ್ಸು, ಒಂದು ಒಳ್ಳೆ ಮೆಮೊರೇಬಲ್ ಇನ್ನಿಂಗ್ಸ್ ಇದು ಜಿಂಬಾಬ್ವೆ ಟೀಮ್ಗೆ. ಸೊ ಇದೆಲ್ಲ ನೆನ್ಪಿಟ್ಕೊಂಡಿರ್ತಾರೆ ಯಾವತ್ತಿದ್ರೂ. ಸೊ ಯಾರಾದರೂ ಇನ್ನಿಂಗ್ಸ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಇವಾಗ ಹೈಲೈಟ್ಸ್ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿ ಆಡಿದ್ರು. ಸೊ ಇವಾಗ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬೇಡ. ಟಾಸ್ ಗೆದ್ಬಿಟ್ಟು ಸಿಕಂದರ್ ರಾಜಾ ಅವರು ಸೇಮ್ ಲಾಸ್ಟ್ ಗೇಮ್ ಥರನೇ ವೆಸ್ಟ್ ಇಂಡೀಸ್ ಮೇಲೆ ಏನು ಮಾಡಿದ್ರು ಇಲ್ಲವೇ ಬೌಲಿಂಗ್ ಅಂತ ಚೂಸ್ ಮಾಡ್ತಾರೆ. ಪಿಚ್ ಮೇಲೇನೋ ಮಾಯ್ಶ್ಚರ್ ಅಂತ ಅವ್ರ ಪ್ರಕಾರ ಹೇಳಿದ್ರು. ಬಟ್ ಅಲ್ಲಿ ಏನು ಮಾಯ್ಶ್ಚರ್ ಏನೂ ಇರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಇವರು ಪಿಚ್ ರಿಪೋರ್ಟಲ್ಲಿ ಆ ಪಿಚ್ನ ಕುಟ್ಟಿದಾಗ ಆ ಸೌಂಡಿಗೆ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಇವತ್ತು. ಅಷ್ಟು ಫ್ಲ್ಯಾಟ್ ಪಿಚ್ಚು, ಏನೂ ಇರಲಿಲ್ಲ. ಸೊ ಓಕೆ, ಸೊ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗಿಗೆ ಬರ್ತಾರೆ. ಸೊ ಸಂಜು ಸ್ಯಾಮ್ಸನ್ ಅವರು ಮತ್ತೆ ಡಿಸಪಾಯಿಂಟ್ಮೆಂಟ್ ತೋರಿಸಿದ್ರು. ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು, ಒಳ್ಳೆ ಕ್ಯಾಪಿಟಲೈಸ್ ಮಾಡ್ಕೊಬೋದಿತ್ತು. ಒಂದು ಬಿಗ್ ಇನ್ನಿಂಗ್ಸ್ ಬರ್ತೆ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ವಿಕೆಟ್ ಕೊಟ್ಬಿಟ್ಟು ಹೋಗ್ತಾರೆ, ಕ್ಯಾಚ್ ಕೊಟ್ಬಿಟ್ಟು. ಸೇಮು ಲಾಸ್ಟ್ ಗೇಮಿಗೆ ಒಂದು ಚಾನ್ಸ್ ಸಿಕ್ಕಿತ್ತು, ಔಟ್ ಆಗಿದ್ರಲ್ಲ, ಸೇಮ್ ಅದೇ ಥರ ಹಾಗೆ ಔಟ್ ಆಗೋದ್ರು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅನಿಸುತ್ತೆ. ಯಾಕಂದರೆ ಇವ್ರು ತುಂಬ ಹಿಂದೆ ಹೋಗ್ತಾರೆ, ಸ್ಟಂಪ್ ಹತ್ರ ಹೊರಟೋಗ್ತಾರೆ. ಸೊ ಅಂದರೆ ಯಾರಾದರೂ ಒಂದು ಸ್ವಲ್ಪ ಶಾರ್ಟು ಆ ಥರ ಏನಾದರೂ ಹಾಕಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸ್ಮಾಲ್ ಟೆಕ್ನಿಕಲ್ ಎರರ್ ಅನಿಸುತ್ತೆ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ರು ಸಂಜು ಸ್ಯಾಮ್ಸನ್. ಆಮೇಲೆ ಈ ಕಡೆಯಿಂದ ಅಭಿಷೇಕ್ ಶರ್ಮಾ. ಸೊ ನಮ್ಮ ಹಳೆ ಅಭಿಷೇಕ್ ಶರ್ಮಾ ವಾಪಸ್ ನೋಡೋಕ್ಕೆ ಸಿಕ್ಕಿದ್ರು. ಒಂದು 3-4 ಕಡೆ ಎಜ್ಜಾಯಿತು, ಅದು ಎಜ್ ಥ್ರೂ ಹೋಯಿತು. ಬಟ್ ಅದೆಲ್ಲ ಏನೂ ಹೇಳೋಕ್ಕಾಗೋದಿಲ್ಲ. 55 ರನ್ಸ್ ಸ್ಕೋರ್ ಮಾಡ್ತಾರೆ ಅಭಿಷೇಕ್ ಶರ್ಮಾ ಅವರು. ಸೊ ವಾಪಸ್ ಫಾರ್ಮಿಗೆ ಬಂದಿದ್ದಾರೆ. ಸೊ ಇವಾಗ ಕೆಲವೊಬ್ರು ಅಂತಾರೆ, ಏನು ಗುರು ಜಿಂಬಾಬ್ವೆ ಮೇಲೆ ಹೊಡೆದಿದ್ದಾರೆ ಅಂತ. ಹಂಗೆಲ್ಲ ಏನಿಲ್ಲ, ರನ್ಸ್ ಅಷ್ಟೇ. ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಯಾವ ಟೀಮ್ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಇವರು ಇಶಾನ್ ಕಿಶನ್ ಬರ್ತಾರೆ. ಅವರು ಒಂದು 38 ಹೊಡಿತಾರೆ. ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರದ್ದು ಮಧ್ಯ ಒಂದು ಕ್ಯಾಚ್ ಒಂದು ಸತಿ ಡ್ರಾಪ್ ಆಗುತ್ತೆ. ಬಟ್ ಅವರು ಜಿಂಬಾಬ್ವೆ ಅಂತ ಟೀಮ್ಸ್ ಅವ್ರು ಇಂಟರ್ವ್ಯೂದಲ್ಲಿ ಹೇಳಿರೋ ಪ್ರಕಾರ ನೋಡಿದ್ರೆ ನಮಗೆ ಲೈಟ್ಸಲ್ಲಿ ಆಡೋ ಅಭ್ಯಾಸ ಇಲ್ಲ ಅಂತ. ಸೊ ಇಶಾನ್ ಕಿಶನ್. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್. ಇವತ್ತು ಅಷ್ಟೇ ನಂಗೆ ಸೂರ್ಯಕುಮಾರ್ ಯಾದವ್ದು ಒಂದೇನೆಂದರೆ, ಅವರು ಸಿಂಗಲ್ ಡಿಜಿಟಲ್ಲಿ ಇರ್ತಾರೆ. ಈ ಗೇಮು ಅಷ್ಟೇ, ಲಾಸ್ಟ್ ಒಂದು 3 ಗೇಮ್ಸಿಂದನೂ ಅಷ್ಟೇ ಒಂದು 9 ರನ್ಸ್ 8 ರನ್ಸ್ ಬ್ಯಾಟಿಂಗಲ್ಲಿ ಇರಬೇಕಂದ್ರೆ ಒಂದು ಆಪರ್ಚುನಿಟಿ ಕೊಡ್ತಾರೆ. ಕ್ಯಾಚ್ ಬಿಟ್ಟರೆ ಓಕೆ, ಒಂದು ಸ್ವಲ್ಪ ಒಂದು 20 ನೋಡಿತಾರೆ. ಇವತ್ತು ಅಷ್ಟೇ ಕ್ಯಾಚ್ ಹಿಡಿದ್ರೆ ಸೂರ್ಯಕುಮಾರ್ ಯಾದವ್ ಸಿಂಗಲ್ ಡಿಜಿಟ್ಟು. ಸೊ ಅದೊಂದು ಸ್ವಲ್ಪ ನೋಡ್ಕೊಬೇಕು ಒಂಥರ ಕನ್ಸರ್ನು. ಸೊ ಅವರು ಒಂದು 30+ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಸೂಪರಾಗಿ ಆಡ್ತಾರೆ. ಲಾಸ್ಟ್ ಒಂದು 3-4 ಓವರ್ಸು ಹಾರ್ದಿಕ್ ಪಾಂಡ್ಯ ಆ್ಯಂಡ್ ತಿಲಕ್ ವರ್ಮಾ ಕಾಂಬಿನೇಷನ್ನು ಸಾಕಾಗಿತ್ತು ನೋಡೋದಕ್ಕೆ. ತಿಲಕ್ ವರ್ಮನೂ ಅಷ್ಟೇ, ನಂಬರ್ 6 ಏನೋ ಬಂದಾಗ ಅವರು ಔಟ್ ಆಫ್ ಹಿಸ್ ಪೊಸಿಷನ್, ಬಟ್ ತುಂಬ ಚೆನ್ನಾಗಿ ಆಡಿದ್ರು. ಬಟ್ಟು ಇದು ಸ್ವಲ್ಪ ಫ್ಲ್ಯಾಟ್ ಟ್ರ್ಯಾಕ್ ಆದ್ದರಿಂದ ಈಸಿಯಾಗಿ ಆಡಿದ್ರು. ಬಟ್ ನೆಕ್ಸ್ಟ್ ಏನಾದ್ರು ಟರ್ನಿಂಗ್ ಟ್ರ್ಯಾಕ್ಸ್ ಅಥವಾ
ಪಿಚ್ ಸ್ವಲ್ಪ ಸ್ಲೋ ಇದ್ದಾಗ ನಮ್ಮವ್ರು ಇದೇ ಥರ ಆಡ್ತಾರ ಅದು ನೋಡಬೇಕಾಗತ್ತೆ. ಯಾಕಂದರೆ ಇವತ್ತು ಏನೂ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಅಭಿಷೇಕ್ ಶರ್ಮಾದು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಮೇ ಬಿ ಪ್ರಾಕ್ಟೀಸ್ ಸೆಷನಲ್ಲಿ ಸ್ಲೋ ಬಾಲ್ಸಿಗೆ ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಾರೆ ಅನಿಸುತ್ತೆ. ಯಾಕಂದರೆ ಇವತ್ತು ಸ್ವಲ್ಪ ಸ್ಪೀಡೆಲ್ಲ ನೋಡ್ತಾ ಇದ್ದೆ, ಎಲ್ಲ ಒಂದು 125 130 ಹಾಕಿದ್ರೂ ಅಭಿಷೇಕ್ ಶರ್ಮಾ ಬಂದು ಆರಾಮಾಗಿ ಹೊಡಿತಾ ಇದ್ರು. ಸೊ ಮೇ ಬಿ ಸ್ಲೋ ಬಾಲ್ಸ್ಗೆ ಪ್ರಾಕ್ಟೀಸ್ ಮಾಡಿರ್ಬೋದು ಅಭಿಷೇಕ್ ಶರ್ಮಾ. ಆ್ಯಂಡ್ ಅದಾದಮೇಲೆ ಇವಾಗ ಇಲ್ಲಿ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಎಲ್ಲ ಚೆನ್ನಾಗಿ ಆಡಿದ್ರು. ಓವರಾಲ್ 256 ನಮ್ಮ ಸ್ಕೋರ್ ಮಾಡ್ತಾರೆ. ಸೊ ಗೊತ್ತಾಗೋಯ್ತು ಓಕೆ ಜಿಂಬಾಬ್ವೆಗೆ ಆಗೋದಿಲ್ಲ ಅಂತ. ಇವಾಗ ಜಿಂಬಾಬ್ವೆ ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ ಸಿಕಂದರ್ ರಾಜಾ ಅವ್ರಿಗೊಂದು ವಿಕೆಟು, ಬ್ಲೆಸ್ಸಿಂಗ್ ಮುಜರಬಾನಿ ಇವ್ರಿಗೊಂದು ವಿಕೆಟ್ ಸಿಗುತ್ತೆ. ಆ್ಯಂಡ್ ಬ್ರ್ಯಾಡ್ ಎವೆನ್ಸ್ ಇವರು ಒಂದು ರೇಂಜಿಗೆ ಅವರೊಬ್ಬರೇ ಎಕನಾಮಿಕಲಾಗಿ ಮಾಡಿರೋದು ಅಷ್ಟೇ. 4 ಓವರ್ಗೆ 38 ರನ್ ಕೊಟ್ಬಿಟ್ಟು 1 ವಿಕೆಟನ್ನು ತೆಗೆದಿದ್ದಾರೆ. ಆ್ಯಂಡ್ ರಿಚರ್ಡ್ ಎಂಗ್ವಾರ ಇವರು ತುಂಬ ಕಾಸ್ಟ್ಲಿಯಾಗಿ ಹೋದರು, 4 ಓವರಿಗೆ 62 ರನ್ನು. ಸೊ ಈ ಓವರಾಲ್ ಎಲ್ಲ 256 ಸ್ಕೋರ್ ಮಾಡ್ತಾರೆ ನಮ್ಮ ಇಂಡಿಯಾದವರು. ಇದನ್ನು ಚೆಸ್ ಮಾಡೋಕ್ಕಂತ ಬರ್ತಾರೆ ಜಿಂಬಾಬ್ವೆ ಅವರು, ಗೊತ್ತಿರುತ್ತೆ ಆಗೋದಿಲ್ಲ ಅಂತ. ಬಟ್ ಇವ್ರದ್ದು ಒಂದು ಖುಷಿ ಏನು ಪಡಬೇಕು ಅಂದರೆ, ಇವಾಗ ನಾವು ಎಲ್ಲರದ್ದು ಮ್ಯಾಚಸ್ ನೋಡಿದ್ದೀವಿ. ಇವಾಗ ನೆದರ್ಲ್ಯಾಂಡ್ಸ್ ಇರ್ಬೋದು, ನಮಿಬಿಯಾ ಅವ್ರು ಇರ್ಬೋದು, ಚೆಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಸ್ಟಾರ್ಟಿಂಗಲ್ಲೇ ಬೀಸ್ಬಿಟ್ಟು ಎಲ್ಲ ವಿಕೆಟ್ಸ್ ಫಾಲ್ ಆಫ್ ವಿಕೆಟ್ಸ್ ಆಗಿಬಿಟ್ಟು ಗೊತ್ತಾಗ್ಬಿಡೋದು ನಮಗೆ, ಬಿಡುಗರು ಏನು ಇವ್ರು ಬ್ಯಾಟಿಂಗ್ ನೋಡೋದು ಅಂತ. ಬಟ್ ಜಿಂಬಾಬ್ವೆ ಅವ್ರದ್ದು ಏನೊಂದು ಖುಷಿ ಆಯಿತು ಅಂದರೆ ಅವ್ರ ಕೆಪಾಸಿಟಿಗೆ ತಕ್ಕನಂಗೆ ಆಡಿದ್ರು. ಇವಾಗ ಜಿಂಬಾಬ್ವೆ ಬ್ಯಾಟಿಂಗ್ ಲೈನಪ್ ಹೆಂಗಂದರೆ 175 to 180 ಅಷ್ಟೇ, ಅದ್ರ ಮೇಲೆ ಅವ್ರಿಗೆ ಹೋಗೋದಕ್ಕಾಗೋದಿಲ್ಲ. ಸೊ ಇವತ್ತು ಇವ್ರು ಬ್ಯಾಟಿಂಗಲ್ಲಿ ಅದೇ ತೋರಿಸಿದ್ರು, ನೋಡ್ಗುರು ನಮ್ಮ ಕೈಲಿ 170 to 180 ಅಷ್ಟೇ ನಾವು ಹೊಡೆಯೋದು, ಸುಮ್ಮನೆ ಬೀಸ್ಬಿಟ್ಟು ವಿಕೆಟ್ ಎಸೆಯೋದು ಅದೆಲ್ಲ ಮಾಡಲ್ಲ ಅಂತ ಹೇಳಿ. ಸೊ ಬ್ರೈನ್ ಬೆನೆಟ್ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಅವ್ರ ಓಪನಿಂಗ್ ಪಾರ್ಟ್ನರ್ ಮುರ್ಮಾನಿ ಅವರೊಂದು 2 6 ಹೊಡೆದ್ರು, ಅವರೊಂದು 20 ಬಾಲಿಗೆ 20 ರನ್. ಆ್ಯಂಡ್ ಸಿಕಂದರ್ ರಾಜಾ ಅವರು ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಆಡೋದು, ಒಂದು ಕ್ಯಾಮಿಯೋ ಬಂತು, 31 ರನ್ಸನ್ನು ಸ್ಕೋರ್ ಮಾಡಿದ್ರು. ಬಟ್ ಬ್ರೈನ್ ಬೆನೆಟ್ ಮಾತ್ರ ಇನ್ನಿಂಗ್ಸ್ 100% ಮೆಚ್ಕೊಳ್ಳೇಬೇಕು. ನಮ್ಮ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅಗೇನ್ಸ್ಟ್ ಹೊಡೆದಿದ್ದಾರೆ 96 ಅನ್ಬೀಟನ್ ಆಗಿ ಉಳಿತಾರೆ. ಇದು ಇವ್ರು 4ನೇ ಸತಿನೋ 3ನೇ ಸತಿನೋ ಅನ್ಬೀಟನ್. ಒಂದು ಆಸ್ಟ್ರೇಲಿಯಾ, ಶ್ರೀಲಂಕಾ ಮೇಲೂ ಹಾಗೆ ಉಳ್ಕೊಂಡಿದ್ರು, ಇವಾಗ ನಮ್ಮ ಇಂಡಿಯಾ ಮೇಲೂ ಅನ್ಬೀಟನ್ನು. ಸೊ ಸೊ ಓವರಾಲ್ ನಮ್ಮ ಇಂಡಿಯಾದವ್ರು ಇವತ್ತು ಗೆದ್ದಿದ್ದಾರೆ. ಬಟ್ ನೆಕ್ಸ್ಟ್ ಗೇಮ್ ವೆಸ್ಟ್ ಇಂಡೀಸು, ಕ್ವಾರ್ಟರ್ ಫೈನಲ್ಸ್ ಇದ್ದಂಗೆ. ಯಾಕಂದರೆ ಸೋತ್ರು ನಮ್ಮವ್ರ ಮನೆಗೆ ನೆಕ್ಸ್ಟು. ಸೊ ನಮ್ಮವ್ರು ಗೆಲ್ಲಬೇಕು ವೆಸ್ಟ್ ಇಂಡೀಸ್ ಮೇಲೆ. ಬಟ್ ಪಿಚ್ ಈ ಥರ ಇರುತ್ತಾ ಅದು ಗೊತ್ತಿಲ್ಲ, ಅದೇನೋ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ನಾಟ್ ಟ್ರೆಡಿಷ್ನಲ್ ಶೇಪ್ ಆಫ್ ವಿಕೆಟ್ ಇದ್ದಿದ್ದರಿಂದ ಸೊ ಆ ಥರ ಆಗಿತ್ತು. ಸೊ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ಸೊ ಇಂಡಿಯನ್ ಬೌಲಿಂಗ್ ಬಗ್ಗೆನೇ ಸ್ವಲ್ಪ ಮಾತಾಡಬೇಡ. ಬುಮ್ರಾ ಅವ್ರು ಚೆನ್ನಾಗಿ ಮಾಡಿದ್ರು, ಹರ್ಷ್ದೀಪ್ ಸಿಂಗಿಗೆ ಮತ್ತೆ 3 ವಿಕೆಟು, ವರುಣ್ ಚಕ್ರವರ್ತಿನೂ ವಾಪಸ್ ಬಂದು. ಅಕ್ಷರ್ ಪಟೇಲು ಒಂದು ಸ್ಟೇಟ್ಮೆಂಟ್ ಕೊಟ್ಟ ರೀತಿಯಲ್ಲಿ ಅವ್ರಿಗೆ 7ನೇ ಓವರ್ ಬೌಲಿಂಗ್ ಸಿಗುತ್ತೆ, ಬಂದು 2ನೇ ಬಾಲೇ ವಿಕೆಟ್ ತೆಕ್ಕೊಡ್ತಾರೆ, ಹೇಳ್ತಾರೆ ನಮ್ಮನ್ನು ಯಾಕಪ್ಪ ಡ್ರಾಪ್ ಮಾಡ್ತೀರಾ ಅಂತ, ನಮ್ಮ ಇಂಪಾರ್ಟೆನ್ಸ್ ಅಂತ. ಸೊ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಕ್ಷರ್ ಪಟೇಲ್ ಅವ್ರಿಗೆ. ಸೊ ನನಗೆ ನನ್ನ ಪ್ರಕಾರ ಇವಾಗ ವೆಸ್ಟ್ ಇಂಡೀಸ್ ಮೇಲೆ ಏನು ಹೋಗ್ತೀವಿ, ಕಾಂಬಿನೇಷನ್ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದೇ ಕಾಂಬಿನೇಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ವರ್ಕೌಟ್ ಆಗುತ್ತೆ. ಆ್ಯಂಡ್ ಸಂಜು ಸ್ಯಾಮ್ಸನ್ನು ಅಷ್ಟೇ, ಇವಾಗ ಡಿಸಪಾಯಿಂಟ್ಮೆಂಟ್ ತೋರಿಸಿದ್ರು ಕರೆಕ್ಟು. ಬಟ್ ಸ್ಟಾರ್ಟ್ ಕೊಟ್ಬಿಟ್ರೆ ಇವಾಗ ಒಂದು 8 ಬಾಲಿಗೆ ಒಂದು 30 ರನ್ ಹೊಡಿತಾರೆ ಅಂದ್ಕೊಂಡ್ರು ಆಯ್ತಲ್ಲಿ ಬಂದುಬಿಡುತ್ತೆ ಪವರ್ ಪ್ಲೇಯಲ್ಲಿ ಸ್ಕೋರು. ಅದು ಇಂಪಾರ್ಟೆಂಟು, ನಮಗೆ ಸ್ಟಾರ್ಟ್ ತುಂಬ ಇಂಪಾರ್ಟೆಂಟು. ಒಂದು 25-30 ಅಷ್ಟೇ ಹೊಡಿಲಿ ಸ್ಯಾಮ್ಸನ್ ಸಾಕು. ಇವಾಗ 2 ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಕಾಂಬಿನೇಷನ್ ವರ್ಕ್ ಆಗ್ತಾಯಿಲ್ಲ, 0-0 ಅಂದಮೇಲೆ ಅಟ್ಲೀಸ್ಟ್ ಇದಾದರೂ ಇರಲಿ. ರಿಂಕು ಸಿಂಗಿಗೆ ಬರೋಕ್ಕಾಗಲ್ಲ, ಅದೇನು ಮ್ಯಾಟ್ರ್ ಆಗೋಲ್ಲ. ಯಾಕಂದರೆ ಇವತ್ತು ತಿಲಕ್ ವರ್ಮಾ ಮಾಡಿದ ರೀತಿ ನೋಡಿದ್ರೆ ಓಕೆ ನಾವು ಫಿನಿಷ್ ಮಾಡ್ತೀವಿ ಅನ್ನೋ ರೀತಿಲೇ ಇತ್ತು. ಸೊ ಇದಿಷ್ಟಾಗಿತ್ತು.